ಮೆಟ್ರೋ ದರ ಏರಿಕೆ ಬಗ್ಗೆ ಕಾಂಗ್ರೆಸ್ ಅವರು ಒಂದು ರೀತಿ ಬಾಯಿ ಬಡ್ಕೊಂತ ಇದ್ದಾರೆ. ಏನೋ ಅನಾಹುತ ಆಗಿದೆ ಅನ್ನೋ ರೀತಿ ಬಾಯಿ ಬಡ್ಕೊಂತ ಇರೋದನ್ನು ನೋಡ್ತಾ ಇದ್ದೀನಿ. ಇಷ್ಟೊಂದು ಗಾಬರಿ ಯಾಕೆ ನಿಮಗೆ? ಏರಿಕೆ ಮಾಡಿದ್ದು ನೀವೇ, ಜಾರಿಗೆ ತರ್ತಾ ಇರೋರು ನೀವೇ. ಸ್ವತಃ ಸಿದ್ದರಾಮಯ್ಯನವರು ಮಾಧ್ಯಮ ಪ್ರೆಸ್ ಮೀಟಲ್ಲಿ ಮತ್ತು ನನಗನ್ಸೋ ಪ್ರಕಾರ ವಿಧಾನಸೌಧದಲ್ಲೂ ಕೂಡ ಅವರು ಹೇಳಿದ್ದಾರೆ, ಮೆಟ್ರೋ ಏನು ಕೇಂದ್ರ ಸರ್ಕಾರದ ಏನು ಹಣ ಇಲ್ಲ, ಎಲ್ಲ ರಾಜ್ಯ ಸರ್ಕಾರದ್ದೇ. ಕೇಂದ್ರ ಸರ್ಕಾರ 13% ಅಷ್ಟೇ, ಉಳಿದಿದ್ದು 87% ನಮ್ಮದೇ. 87% ನಿಮ್ಮ ಶೇರ್ ಇಟ್ಕೊಂಡು ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿದೆ ಅಂತ ಹೇಳೋಕ್ಕೆ ನಿಮಗೆ ನಾಚಿಕೆ ಆಗಲ್ವಾ? ನಾಚಿಕೆ ಆಗಲ್ವಾ ನಿಮಗೆ? 87%. ಈಗ ಯಾವುದೇ ಕೇಂದ್ರ ಸರ್ಕಾರದ ಯೋಜನೆ ಇದ್ದರೆ 60% ಕೇಂದ್ರ 40% ರಾಜ್ಯ ಅಂದರೆ ನ್ಯಾಚುರಲಿ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇರ್ತದೆ. ನೀವು ಹೇಳೋ ಪ್ರಕಾರ 80% ಹಣ ನಮ್ಮದೇ, ಉಳಿದಿದ್ದು ಹಣ ಕೊಡ್ತಾ ಇಲ್ಲ ಕೇಂದ್ರದವರು ಮೆಟ್ರೋಗೆ ಅಂತ ಬಾಯ್ ಬಡ್ಕೊಂಡ್ರಲ್ಲ. ಈಗ ಬೆಲೆ ಏರಿಕೆ, ಮೆಟ್ರೋ ಬೆಲೆ ಏರಿಕೆ ಮಾಡಿರೋದನ್ನ ಹೇಗೆ ಸಮರ್ಥನೆ ಮಾಡ್ತೀರಾ? ನಂದು ಇನ್ನೊಂದು ಪ್ರಶ್ನೆ, ಕಾಂಗ್ರೆಸ್ ಅವ್ರಿಗೆ ಮುಖ್ಯಮಂತ್ರಿಗೆ ಇನ್ನೊಂದು ಪ್ರಶ್ನೆ. MD ಆಯ್ತಪ್ಪ, ಈಗ ಕೇಂದ್ರ ಸರ್ಕಾರನೇ ಅಂದರೆ MDನ ನೇಮಕ ಮಾಡೋದು ಯಾರು? ಮ್ಯಾನೇಜಿಂಗ್ ಡೈರೆಕ್ಟರ್. ಬೆಂಗಳೂರು ಮೆಟ್ರೋ MD ಕೇಂದ್ರ ಸರ್ಕಾರ ನೇಮಕ ಮಾಡಿದಾರಾ? ತೋರಿಸಿ ಇದ್ರೆ ಆದೇಶ. ನಿಮ್ಮ ಆದೇಶದ ಕಾಪಿಯಲ್ಲಿ ಕೇಂದ್ರ ಸರ್ಕಾರ ರವಿಶಂಕರ್ ಅಂತ ಇದ್ದಾರೆ ಇವಾಗ, ಅವ್ರನ್ನ ನೇಮಕ ಮಾಡಿರೋದು ಕೇಂದ್ರ ಸರ್ಕಾರನ? ಇಲ್ಲ, ನೀವೇ ನೇಮಕ ಮಾಡಿರೋದು. ನಿಮ್ಮದೇ ಗೌರ್ಮೆಂಟ್ ಆರ್ಡ್ರು ನನ್ನ ಹತ್ರ ಇದೆ. ಆಮೇಲೆ ಮೆಟ್ರೋ ಕಾಮಗಾರಿಗಳು ನಡೆಯುತ್ತಲ್ಲ, ಸಾವಿರಾರು ಕೋಟಿ ಕಾಮಗಾರಿ, 5,000, 10,000, 20,000 ಕೋಟಿ ಕಾಮಗಾರಿಗಳು ನಡೀತೈತಲ್ಲ. ಆ ಕಾಮಗಾರಿಗಳ ಟೆಂಡರ್ ಕರೆಯೋರು ಯಾರು? ನೀವೇ ಕಾಂಗ್ರೆಸ್ ಅವರು, ನೀವೇ ಕರೆಯೋದು. ಇವತ್ತು ಬಾಯ್ ಬಡ್ಕಂತವ್ರಲ್ಲ, ಡಬಲ್ ಅಂತ ಬಡ್ಕಂತ ಇದ್ದಾರೆ ಬಾಯ್. ಆ ಟೆಂಡರ್ ಕರೆಯೋದೇ ನೀವು, ಸಾವಿರಾರು ಕೋಟಿ. ಅದರಲ್ಲಿ ಯಾರ್ಯಾರು ಇರ್ತಾರೆ ಗೊತ್ತಾ ಟೆಂಡರಲ್ಲಿ? UD ಸೆಕ್ರೆಟ್ರಿ ಯಾರೋ, ಕರ್ನಾಟಕದ UD ಸೆಕ್ರೆಟ್ರಿ, ಕರ್ನಾಟಕದ ಫೈನಾನ್ಸ್ ಸೆಕ್ರೆಟ್ರಿ, ಆಮೇಲೆ MD. ಈ 3 ಜನ ಎಲ್ಲಿ ಕೇಂದ್ರದವ್ರು ಎಲ್ಲಿದ್ದಾರೆ? ಇದರಲ್ಲಿ ಟೆಂಡರ್ ಕರೆದು ದುಡ್ಡು ಹೊಡಿಯೋದ್ರಲ್ಲಿ ನೀವೇ ಇದ್ದೀರಾ. MD ನೇಮಕ ಮಾಡೋದು ನೀವೇ. ಆಮೇಲೆ ಇನ್ನೊಂದು, ಕೇಂದ್ರನೇ ಏರಿಸಿರೋದು ಬೆಲೆ ಏರಿಕೆ ಅಂತಾರೆ. ಈಗ ಪೆಟ್ರೋಲ್ ಬೆಲೆ ಏರಿಕೆ ಆಯ್ತಪ್ಪ, ಕೇಂದ್ರ ಸರ್ಕಾರ ಪೆಟ್ರೋಲ್ ಬೆಲೆಯನ್ನು ₹1 ಜಾಸ್ತಿ ಮಾಡಿದ್ದಾರೆ ಅಂತ ಆದೇಶ ಬಂತು ಅಂತ. ಇಡೀ ದೇಶದಲ್ಲಿರೋ ಎಲ್ಲ ಕಡೆ ಆದೇಶ ಹೋಗಿರ್ತತೆ. ಇಡೀ ದೇಶದಲ್ಲಿ ಎಲ್ಲ ಪೆಟ್ರೋಲ್ ಬಂಕ್ಗಳಿಗೂ ಮೆಸೇಜ್ ಹೋಗ್ಬಿಡ್ತೈತೆ, ₹1 ಏರಿಕೆ ಆಗಿದೆ ಅಂತೇಳಿ. ಈಗ ಕೇಂದ್ರ ಸರ್ಕಾರನೇ ಮೆಟ್ರೋ ಏರಿಕೆ ಮಾಡಬೇಕಾದ್ರೆ ದೇಶದಲ್ಲಿ ಎಲ್ಲ ಮೆಟ್ರೋನು ಏರಿಕೆ ಆಗೋಗ್ಬಿಡ್ಬೇಕು. ಒಂದು ರಾಜ್ಯಕ್ಕಾಗಲ್ಲ. ನ್ಯಾಚುರಲ್ ಅಲ್ವಾ? ಇವತ್ತು GST ಏರಿಕೆ ಮಾಡಿದ್ರು ಅಥವಾ ಇಳಿಕೆ ಮಾಡಿದ್ರು. ಮೊನ್ನೆ ಇದ್ರ ಮೇಲೆ ತುಪ್ಪ, ಹಾಲಿನ ಉತ್ಪನ್ನಗಳ ಮೇಲೆಲ್ಲ ಇಳಿಕೆ ಮಾಡಿದ್ರು. ಏನು ಕರ್ನಾಟಕದ ನಮ್ಮ ಬೊಮ್ಮುಲೋ ಯಾವುದೋ ಇದೆಯಲ್ಲ, ಹಾಲಿನ ನಿಗಮ, KMF, ಅದಕ್ಕೆ ಮಾತ್ರ ಮಾಡಿದ್ರ? ದೇಶದಲ್ಲಿ ಇರೋದಕ್ಕೆಲ್ಲದಕ್ಕೂ ಅಪ್ಲೈ ಆಗಿದೆ, ಬೆಲೆ ಕಡಿಮೆ ಮಾಡಿರೋದು. ನಾನು ಇನ್ನೂ ಮುಂದೆ ಹೋಗಿ ಹೇಳ್ತೀನಿ. ಇನ್ನೂ ಮುಂದೆ ಫೇರ್ ಫಿಕ್ಸೇಷನ್ ಕಮಿಟಿ ಅಂತ ಇರ್ತದೆ.
ಫೇರ್ ಫಿಕ್ಸೇಷನ್ ಕಮಿಟಿ. ಅದರಲ್ಲಿ 3 ಜನ ಮೆಂಬರ್ಸ್ ಇರ್ತಾರೆ. ಒಬ್ಬರು ರಿಟೈರ್ಡ್ ಜಡ್ಜು ನಂಬರ್ 1, ಇನ್ನೊಬ್ಬರು ಸ್ಟೇಟ್ ಗೌರ್ಮೆಂಟ್ ಸೆಕ್ರೆಟರಿ ಲೆವೆಲ್, ಪ್ರಿನ್ಸಿಪಲ್ ಸೆಕ್ರೆಟರಿ ಲೆವೆಲ್ ಅವರು, ಇನ್ನೊಬ್ಬರು ಸೆಂಟ್ರಲ್ ಗೌರ್ಮೆಂಟಿಂದ ರೆಪ್ರೆಸೆಂಟೇಟಿವ್ ಇರ್ತಾರೆ. ರಾಜ್ಯದಿಂದ ಒಬ್ಬರು, 3 ಜನ ಸೆಕ್ರೆಟರಿ, ರಾಜ್ಯದಿಂದನೂ ಒಬ್ಬ ಸೆಕ್ರೆಟರಿ, ಜಡ್ಜ್ ಒಬ್ರು ಇರ್ತಾರೆ, ರಿಟೈರ್ಡ್ ಜಡ್ಜ್, ಅಧ್ಯಕ್ಷರು. ಇದು ಇಂಡಿಪೆಂಡೆಂಟ್ ಬಾಡಿ. ಈ ಫೇರ್ ಫಿಕ್ಸ್ ಆದಮೇಲೆ ಇವರು ಫಿಕ್ಸ್ ಮಾಡೋರು, ಇವರು ಈ ಕಮಿಟಿ ಫೇರ್ ಫಿಕ್ಸೇಷನ್ ಕಮಿಟಿ. ದಯವಿಟ್ಟು ಅರ್ಥ ಮಾಡ್ಕೊಬೇಕು ರಾಜ್ಯದ ಜನ, ಈ ಕಮಿಟಿ ಮಾಡ್ತತೆ. ಇದು ಫಿಕ್ಸ್ ಆದ ತಕ್ಷಣವೇ ಕೇಂದ್ರ ಸರ್ಕಾರಕ್ಕೆ ಕಳಿಸಲ್ಲ. ಇಂಪಾರ್ಟೆಂಟ್ ಪಾಯಿಂಟು. ಈಗ ಮೊನ್ನೆ 5% ರೈಸ್ ಮಾಡಿದ್ರು, ಅದರಿಂದ 100% ರೈಸ್ ಮಾಡಿದ್ರು. ಹಿಂದೆ 100, ಹೋದ ವರ್ಷ 100% ರೈಸ್ ಮಾಡಿದರು. ಅದರಲ್ಲೇ ಸೇರಿಸ್ಬಿಟ್ಟಿದ್ದಾರೆ ಅವರು 5% ಏರಿಕೆ. ನೆಕ್ಸ್ಟು ಫೆಬ್ರವರಿಯಲ್ಲಿ ಇನ್ನೂ 5% ಜಾಸ್ತಿ ಮಾಡಿ ಅಂತ ಅದರಲ್ಲೇ ಇದೆ. ಹೋದ ಸರಿ ಸೇರಿಸಿರೋದ್ರಲ್ಲೇ ಇದೆ, ಹೊಸ್ದಾಗಲ್ಲ. ಅದನ್ನು ಮುಚ್ಚಿಟ್ರು ಕಾಂಗ್ರೆಸ್ ಅವರು, ಅದನ್ನು ಮುಚ್ಚಿಟ್ಟಿಬಿಟ್ಟಿದ್ರು. ಅವರು ಪತ್ರವನ್ನು MDಗೆ ಬರೀತಾರೆ. ಯಾರು? ರಾಜ್ಯ ಸರ್ಕಾರ ನೇಮಕ ಮಾಡಿರೋ MD ರವಿಶಂಕರ್ ಅವರಿಗೆ ಪತ್ರ ಬರೀತಾರೆ, ನೀವು 5% ಜಾಸ್ತಿ ಮಾಡಿ ಅಂತ. ರವಿಶಂಕರ್ ಏನು ಮಾಡ್ತಾರೆ, ಕೇಂದ್ರ ಸರ್ಕಾರಕ್ಕೆ ಫೋನ್ ಮಾಡಿಬಿಟ್ಟು, ಸರ್ ಏರಿಸ್ಲಾ? ಇಲ್ಲ. ಕೇಂದ್ರದ ಮಂತ್ರಿ ಕೇಳ್ತಾರ? ಇಲ್ಲ. ಅವರೇ ಡಿಸಿಷನ್ ತಗೊಂಡು ಅವರೇ ಏರಿಸ್ಬಿಡ್ತಾರೆ. ಕೇಂದ್ರ ಸರ್ಕಾರದ ಪಾತ್ರ ಏನು ಹೇಳಿ? ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಹೇಳಿ. ಈ ರವಿಶಂಕರ್ ಅನ್ನೋರು MD ಯಾರು ನೇಮಕ ಮಾಡಿದ್ದೀರಾ, ರಾಜ್ಯ ಸರ್ಕಾರದ ನೀವು ನೇಮಕ ಮಾಡಿರೋ ಅಧಿಕಾರಿ, ಇವರು ಏನಾದ್ರೂ ಈ ರೈಸ್ ಆಗಿರೋದನ್ನ ಕೇಂದ್ರ ಸರ್ಕಾರನ ಕೇಳಿದಾರ? ಹೇಳಿ. ನಿಮ್ಮ ಅಧಿಕಾರಿ ನೀವೇ ನೇಮಕ ಮಾಡಿರೋದು, ಕೇಂದ್ರ ಸರ್ಕಾರನ ಕೇಳದೆ ಮಾಡಿ ಅನೌನ್ಸ್ ಮಾಡಿದ್ದಾರೆ. ಫೇರ್ ಫಿಕ್ಸೇಷನ್ ಕಮಿಟಿ ಏನು ರೆಕಮೆಂಡ್ ಮಾಡಿದೆ ಅದನ್ನು ಏರಿಕೆ ಮಾಡಿದ್ದಾರೆ. ಇದರಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಎಲ್ಲಿ ಬರ್ತದೆ? ಕೇಂದ್ರ ಸರ್ಕಾರ ಮಾನಿಟರಿಂಗ್ ಬಾಡಿ ಅಷ್ಟೇ. ಹಣ ಸಹಾಯವನ್ನು ಕೇಂದ್ರ ಸರ್ಕಾರ ಮೆಟ್ರೋಗೆ ಮಾಡುತ್ತೆ, ಆದರೆ ಪೂರ್ತಿ ಟೆಂಡರ್ ಕರೆಯೋದು ಇವರೇ, ಅಧಿಕಾರಿಗಳ ನೇಮಕ ಮಾಡೋದು ಇವರೇ, ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡೋದು ಇವರೇ, ಅವ್ರ ಹತ್ರ ವಸೂಲಿ ಮಾಡೋರು ಇವರೇ. ಇಲ್ಲಿ ಕೇಂದ್ರ ಸರ್ಕಾರ ಹೇಗೆ ಬೆಲೆ ಏರಿಕೆ ಮಾಡ್ತತೆ? ದಯವಿಟ್ಟು ಹೇಳಿ. ಆಯ್ತು, ನಾನೊಂದು ಸವಾಲ್ ನಿಮಗೆ, ಮುಖ್ಯಮಂತ್ರಿಗಳಿಗೆ ಒಂದು ಸವಾಲ್. ಮೇರಿ ಆವಾಜ್ ಸುನೋ. ನಿಮ್ಮ ಪಾತ್ರ ಇಲ್ಲ ತಾನಪ್ಪ? ಬೆಲೆ ಏರಿಕೆ ಮಾಡಿದ್ದು ನಿನಗೆ ಇಷ್ಟ ಇಲ್ಲ ತಾನಪ್ಪ? ಒಂದು ಲೆಟ್ರ್ ಬರಿ, ಒಂದು ಕೇಂದ್ರಕ್ಕೆ ಲೆಟ್ರ್ ಬರೆದು, 2 ವರ್ಷಗಳ ಕಾಲ ಮೆಟ್ರೋ ದರವನ್ನು ಏರಿಸುವುದಕ್ಕೆ ನನ್ನ ವಿರೋಧ ಇದೆ, ಒಂದು ಲೆಟ್ರ್ ಬರೀ. ಮುಗಿದೋಯ್ತು, ಚಾಪ್ಟರ್ ಈಸ್ ಕ್ಲೋಸ್. ನಿಮ್ಮನ್ಯಾರು ಕೇಳಲ್ಲ, ನಿಮ್ಮನ್ಯಾರು ಕೇಳಲ್ಲ. 2 ವರ್ಷ ನಾವೇನು ಇರೋದೇ 2 ವರ್ಷ ಅಲ್ಲ, ಅವರು ಅದು ಗ್ಯಾರಂಟಿ ಇಲ್ಲ. DK ಏನನ್ನ ತಿರುಗಿಬಿದ್ರೆ 2 ವರ್ಷಗಳ ಕಾಲ ನಾವು ಬೆಲೆ ಏರಿಕೆಗೆ, ಮೆಟ್ರೋ ಬೆಲೆ ಏರಿಕೆ ವಿರೋಧ ಇದೆ. ಒಂದೇ ಒಂದು ಪತ್ರ, ಒಂದೇ ಲೈನು, ಒಂದೇ ಪತ್ರ, ಒಂದೇ ಲೈನ್ ಸಾಕು, ಮುಗ್ದೋಯ್ತು. ಎಲ್ಲ ಕೇಂದ್ರ ಸರ್ಕಾರದ ಮೇಲೇನೆ ಹಾಕಿ. ಆಮೇಲೆ ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋ ರೀತಿ ಕೇಂದ್ರ ಸರ್ಕಾರದ ಪಾತ್ರ. ಇಷ್ಟು ಡೀಟೇಲ್ ಆಗಿ ಹೇಳಿದ್ದೀನಿ. ಸಿದ್ದರಾಮಯ್ಯನವರು ಇವತ್ತು ಅದೇನೋ ಕೇಂದ್ರಕ್ಕೆ ಅಧಿಕಾರ ಇಲ್ಲದೆ ಹೆಂಗೆ ಸ್ಟಾಪ್ ಮಾಡಿದ್ರು ಅಂತ ಹೇಳಿದ್ದಾರೆ. ಕಂಪ್ಲೇಂಟ್ ಹೋಗಿದೆ. ಈಗ ಹೈಕೋರ್ಟ್ ಆರ್ಡರ್ ಆಯ್ತಪ್ಪ, ಸುಪ್ರೀಂ ಕೋರ್ಟಲ್ಲಿ ಸ್ಟೇ ಮಾಡೋಕ್ಕೆ ಅಧಿಕಾರ ಇದೆ. ಯಾವುದೋ ಜಿಲ್ಲಾ ಪಂಚಾಯಿತಿಯಲ್ಲಿ ಏನೋ ಒಂದು ಕೆಲಸದ ಬಗ್ಗೆ ತಕರಾರು ಬಂದರೆ ರಾಜ್ಯ ಸರ್ಕಾರಕ್ಕೆ, ನ್ಯಾಚುರಲ್ ಆಗಿ ರಾಜ್ಯ ಸರ್ಕಾರ ಅದನ್ನು ತಡೆ ಹಿಡಿಯುವಂಥ ಅಧಿಕಾರ ಇದೆ.
ಫೆಡರಲ್ ಸಿಸ್ಟಮ್. ಆದರೆ ಇಷ್ಟೆಲ್ಲ ನೀವೇ ಇದ್ದು, ಟೆಂಡರ್ ಕರೆಯೋದು ನೀವೇ, ದುಡ್ಡು ವಸೂಲಿ ಮಾಡೋದು ನೀವೇ, ನಿಮ್ಮದೇ ಎಮ್ ಡಿ, ನಿಮ್ಮದೇ ಅಧಿಕಾರಿಗಳ ದೊಡ್ಡ ಇದು, ಮತ್ತೆ ಅಡ್ವರ್ಟೈಸ್ಮೆಂಟ್ ಯಾರು ಕೊಡಬೇಕು ಅನ್ನೋ ತೀರ್ಮಾನ ಮಾಡೋದು ನೀವೇ. ಮೆಟ್ರೋದಲ್ಲಿ ಅಡ್ವರ್ಟೈಸ್ಮೆಂಟ್ ಯಾರ್ಯಾರಿಗೆ ಹೆಂಗೆ ಕೊಡಬೇಕು ಅನ್ನೋ ತೀರ್ಮಾನ ಮಾಡೋದು ನೀವೇ. ಇಷ್ಟೆಲ್ಲ ಇದ್ದು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನವನ್ನು ಮಾಡಬೇಡಿ. ಹಿಂದೆ ಸಿದ್ದರಾಮಯ್ಯನವರು ಒಂದು ಟ್ವೀಟ್ ಮಾಡೋರು ನೋಡಿ. ಸಿದ್ದರಾಮಯ್ಯ, ಐ ಆಸ್ಕ್ಡ್ ದ MD ಆಫ್ BMRCL, ಮಿಸ್ಟರ್ ಸಿದ್ದರಾಮಯ್ಯ, CM, present CM, to urgently address this issue and reduce the where increase are abnormal. Commuter interest must be safeguarded ಅಂತ ಮಾಡಿದ್ದಾರೆ, ಟ್ವೀಟ್ ಮಾಡಿದ್ದಾರೆ ಹಿಂದೆ. February 13, 2025, 8:56 AM, 8:56 AM, February 13, 2025, 176.1K ವ್ಯೂವರ್ಸ್. ಇಷ್ಟು ಜನ ವ್ಯೂವರ್ಸ್ ಮಾಡಿದ್ದಾರೆ. ಅದಕ್ಕೆ ಇದು ಅವ್ರದ ಟ್ವೀಟ್. ಕೇಂದ್ರ ಸರ್ಕಾರಕ್ಕೆ ಹೆಂಗ್ ಅಧಿಕಾರ ಇದೆ ಅಂತ ಕೇಳಿದ್ರಲ್ಲ, ಸ್ಟೇ ಮಾಡಿರೋದಕ್ಕೆ. ನಿಮ್ಗೆ ಹೆಂಗ್ ಅಧಿಕಾರ ಇದೆ? ರಿಡ್ಯೂಸ್ ಮಾಡಿ ಅಂತೇಳಿ MDಗೆ ಆರ್ಡರ್ ಮಾಡೋಕ್ಕೆ ನಿಮ್ಗೆ ಹೆಂಗ್ ಅಧಿಕಾರ ಇದೆ? ಅದೇ ಅಧಿಕಾರ ಕೇಂದ್ರದಿಂದ ಮಾಡಿದ್ದಾರೆ. ಕಂಪ್ಲೇಂಟ್ ಬಂದಿದೆ, ಸ್ಟೇ ಮಾಡಿ ಅಂತ ಹೇಳಿದ್ದಾರೆ. ಅದರಿಂದ ಇಲ್ಲಿ ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ಪಾಪರ್ ಆಗಿರೋದ್ರಿಂದ ಹಣಕಾಸು ವ್ಯವಸ್ಥೆಯನ್ನು ಸರಿದೂಗ್ಸೋಕ್ಕೆ ಆಗ್ತಾ ಇಲ್ಲ ಅವ್ರ ಕೈಲಿ. ಇದನ್ನು ಮುಚ್ಚಾಕೋಣಕ್ಕೋಸ್ಕರ ಫೇರ್ ಹೈಕ್ ಮಾಡಿ ಇವರ ಲಾಸಸ್ ಏನಿದೆ ಅದನ್ನು ಫುಲ್ಫಿಲ್ ಮಾಡ್ಕೊಳಕ್ಕೆ ನೋಡ್ತಾ ಇದ್ದಾರೆ ಅಷ್ಟೆ. ನಾನು ಸ್ಪಷ್ಟವಾಗಿ ವಿವರಿಸಿದ್ದೀನಿ ಕೇಂದ್ರ ಸರ್ಕಾರದ ಪಾತ್ರ ಏನಿದೆ ಅಂತ. ಅದರಿಂದ ನಾನು ಮತ್ತೊಮ್ಮೆ ಮುಖ್ಯಮಂತ್ರಿಗೆ ಆಗ್ರಹ ಮಾಡ್ತೀನಿ, ಹಾಗಾದರೆ ಇನ್ನು ಮುಂದೆ ನೀವು ಪ್ರಶ್ನೆ ನಂಬರ್ 1, ಇನ್ನು ಮುಂದೆ MDಯನ್ನು ನೇಮಕ ಮಾಡೋ ಅಧಿಕಾರವನ್ನು ಕೇಂದ್ರಕ್ಕೆ ಕೊಟ್ಬಿಡಿ. ನಂಬರ್ 2, ಇನ್ನು ಮುಂದೆ ಎಲ್ಲ ಟೆಂಡರ್ಗಳನ್ನು ಕರೆಯುವಂಥದ್ದಕ್ಕೆ ಅಧಿಕಾರವನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟು ಬಿಡಿ. ಮೆಟ್ರೋದಲ್ಲಿ ಬರುವಂಥ ಎಲ್ಲ ಅಧಿಕಾರಿಗಳ ಟ್ರಾನ್ಸ್ಫರ್ ಮಾಡುವಂಥದ್ದಕ್ಕೆ 3ನೇದು, ನಂಬರ್ 3, ಎಲ್ಲ ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡೋ ಅಧಿಕಾರ ಕೇಂದ್ರಕ್ಕೆ ಕೊಟ್ಬಿಡಿ. ಧೈರ್ಯ ಇದ್ದರೆ ನೀವು ಕೇಂದ್ರಕ್ಕೆ ಒಂದು ಪತ್ರ ಬರೆದು, ನಮ್ಮ ರಾಜ್ಯದ ಜನಕ್ಕೆ ಅನ್ಯಾಯ ಆಗ್ತಾ ಇದೆ, ಬೆಂಗಳೂರು ಜನಕ್ಕೆ, ಇನ್ನೆರಡು ವರ್ಷ ಯಾವುದೇ ಫೇರನ್ನು ಹೈಕ್ ಮಾಡಬೇಡಿ, ಒಂದು ಪತ್ರ ಬರೀರಿ. ಇದು 4 ಪ್ರಶ್ನೆಯನ್ನು ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತಾ ಇದ್ದೀನಿ. ಉತ್ತರ ಕೊಡಿ. ರಾಜ್ಯದ ಬೆಂಗಳೂರು ಜನತೆಯ ಪರವಾಗಿ ಈ ಪ್ರಶ್ನೆಗಳನ್ನು ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ. ಎನಿ ಕ್ವಶನ್? ಏನು ಕೇಳಂಗಿಲ್ಲ, ನಾನು ಹೇಳಿದ್ದೀನಿ. ಈಗ ದರ ಏರಿಕೆ ಆಗ್ತದೆಯೋ ಆಗೋದಿಲ್ಲ, ಈಗ ತಾತ್ಕಾಲಿಕವಾಗಿ ತಡೆ ಹಿಡಿದ್ದಾರೆ. ನಾನು ಕೇಂದ್ರದ ಸಚಿವರ ಜೊತೆ ಮಾತಾಡಿದ್ದೀನಿ. ಆ ಸಂದರ್ಭದಲ್ಲಿ ನನ್ನ ಜೊತೆ ತೇಜಸ್ವಿ ಸೂರ್ಯ ಅವರು ಇದ್ದರು, ನಾವಿಬ್ಬರು ಮಾತಾಡಿದಿರಿ. ರಾಜ್ಯದ ಬೆಂಗಳೂರು ಜನ ಕಳೆದ ಬಾರಿ 100ಕ್ಕೆ 100% ಏರಿಕೆ ಮಾಡಿದ್ದೀರ. ಮತ್ತೆ ಏರಿಕೆ ಮಾಡೋವಂಥದ್ದು ಜನಗಳಿಗೆ ತೊಂದರೆ ಆಗ್ತಾ ಇದೆ. ಅದರಿಂದ ದಯವಿಟ್ಟು ಇದನ್ನು ಸ್ಟೇ ಮಾಡಿ, ಇದನ್ನು ಎನ್ಕ್ವೈರಿ ಮಾಡಿ ಅಂತ ಕೇಳಿದಿರಿ. ಅವರು ಸ್ಟೇ ಮಾಡ್ತೀನಿ ಅಂತ ಮಾಡಿದ್ದಾರೆ. ಸೊ ಎನ್ಕ್ವೈರಿ ಮಾಡ್ತಾರೆ, ಆಮೇಲೆ ತೀರ್ಮಾನ ಮತ್ತೆ ಈ ಕಮಿಟಿಗೆ ಹೋಗ್ತೈತೆ. ಸರ್, ಈಗ ಮತ್ತೆ ಗೊಂದಲ ಆಗತ್ತೆ. ನೀವು ಹೇಳಿದ್ರೆ ಈಗ ಕೇಂದ್ರಕ್ಕೆ ಜವಾಬ್ದಾರಿ ಇಲ್ಲ, ಇದು ರಾಜ್ಯ ಸರ್ಕಾರ ಮಾಡಿದ್ದು. ಸರ್, ಈಗ ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದು ಕೂಡ ಕೇಂದ್ರ ಸರ್ಕಾರ. ಹೀಗಾಗಿ ದರ ಏರಿಕೆ ಅವ್ರು ಮಾಡಿಲ್ಲ ಅಂದ್ರೆ ತಡೆ ಹಿಡಿಯುವ ಅಧಿಕಾರ ಅವ್ರಿಗೆ ಇರತ್ತೆ ಅನ್ನೋದು ಸಹಜವಾದ ಜನಸಾಮಾನ್ಯರ ಪ್ರಶ್ನೆ ಬರ್ತದೆ. ಅದ್ರ ಬಗ್ಗೆ ಕ್ಲಾರಿಟಿ ಕೊಡಿ. ತಡೆ ಹಿಡಿದಿರೋದು ಯಾಕೆ?
ಅಬ್ನಾರ್ಮಲ್ ಆಗಿ ಏರಿಸಿದ್ದಾರೆ ಅಂತ ಅಷ್ಟೇ. ಅದು ಕ್ಲಾರಿಫಿಕೇಶನ್ ಅದು ಕೊಡಬೇಕಾಗಿದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಮತ್ತು ಏನು ಕಮಿಟಿ ಇದೆ ಫೇರ್ ಫಿಕ್ಸೇಷನ್ ಕಮಿಟಿ ಅವ್ರ ಕರ್ತವ್ಯ. ಯಾಕಂದ್ರೆ ಕೇಂದ್ರ ಸರ್ಕಾರದ್ದು 13% ಇದೆಯಲ್ಲ ಇದರಲ್ಲಿ. ಅದರಿಂದ ಕೇಂದ್ರ ಸರ್ಕಾರ ಜನಗಳ ಪರವಾಗಿ ಧ್ವನಿ ಎತ್ತಿದೆ ಅಷ್ಟೇ. ಸರ್, ಈಗ ಪ್ರಶ್ನೆ ಬಂದಿರೋದು ಕೇಂದ್ರದವ್ರಿಗೆ ಈ ಅಧಿಕಾರ ಏರ್ಸಿದ್ದು, ಹಾಗಾಗಿ ಅವರೇ ಕಡಿಮೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ನಾನು ಅದಕ್ಕೆ ಉತ್ತರ ಕೊಟ್ಬಿಟ್ಟಲ್ಲ. ತಾತ್ಕಾಲಿಕ ತಡೆ ಅಷ್ಟೇ. ಎಮ್ ಡಿ ಯಾರಪ್ಪ ಏರಿಕೆ ಮಾಡೋ? ನಿಮ್ಮ ಎಮ್ ಡಿ ಯಾರು? ರವಿಶಂಕರ್ ಅವರು. ಅವ್ರನ್ನ ನೇಮಕ ಮಾಡಿರೋದು ಯಾರು? ನೀವೇ. ಏರಿಕೆ ಮಾಡಿರೋದು ಅವರೇ. ಮತ್ತು ಇದನ್ನು ಫೇರ್ ಫಿಕ್ಸೇಷನ್ ಕಮಿಟಿ ರೆಕಮೆಂಡ್ ಮಾಡಿದ ತಕ್ಷಣ ಇದನ್ನೇನ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಅನುಮೋದನೆ ತೊಗೊಂಡಿದ್ದಾರಾ? ಇಲ್ಲ. ಕೇಂದ್ರಕ್ಕೆ ಅನುಮೋದನೆ ಕೇಳಿಲ್ಲ ಇವರು. ಇವರೇ ರಾಜ್ಯನೇ ತೀರ್ಮಾನ ಮಾಡಿಬಿಟ್ಟದೆ ಏರಿಕೆ ಮಾಡಬೇಕು ಅಂತ. ತೋರಿಸಿ ಕೇಂದ್ರ ಸರ್ಕಾರದ ಅನುಮೋದನೆ ತೊಗೊಂಡಿದ್ದೀರಿ ಅಂತೇಳಿ ಕೇಳಿ. ಇಲ್ಲ ಫೇರ್ ಫಿಕ್ಸೇಷನ್ ಕಮಿಟಿ ಯಾರ ಕೇಂದ್ರ ಸರ್ಕಾರಕ್ಕೆ ಕಳಿಸಿದೆಯಾ? ಕೊಡಲಿ. ಕಳಿಸಿರೋದು ಎಮ್ ಡಿಗೆ, ಆದೇಶ ಮಾಡಿರೋದು ಎಮ್ ಡಿ. ಈಗ ಆದೇಶ 5% ಏರಿಕೆ ಮಾಡಿರೋ ಆದೇಶ ಮಾಡಿರೋದು ಕರ್ನಾಟಕದ ಎಮ್ ಡಿ. ರಾಜ್ಯ ಸರ್ಕಾರ ನೇಮಕ ಕೇಂದ್ರ ಸರ್ಕಾರದ ಸೆಕ್ರೆಟರಿಯನ್ನು ಮಾಡಿದಾರಾ 5%? ಇಲ್ಲ. ಜನ ನಮ್ಮ ತೊಂದರೆ ಆಗಿದೆ ಅಂತ ಕಂಪ್ಲೇಂಟ್ ಬಂದಿದ್ದಕ್ಕೋಸ್ಕರ ಅದು ಕ್ಲಾರಿಫಿಕೇಷನನ್ನು ಕೇಳಿದ್ದಾರೆ ಕೇಂದ್ರ ಸರ್ಕಾರ. ಸ್ಟಾಪ್ ಮಾಡಿ. ತಾತ್ಕಾಲಿಕ ಅಷ್ಟೇ. ತಾತ್ಕಾಲಿಕ. ಸರ್, ನಿಮ್ಮ ಸಂಸದರು ಮೊನ್ನೆ ನಾವು ಕಡಿಮೆ ಮಾಡ್ತೀವಿ ಅಂತೇಳಿ ಟ್ವೀಟ್ ಮಾಡಿ ಇವತ್ತು ಬೆಳಗ್ಗೆ ಪ್ರೊಟೆಸ್ಟ್ ಮಾಡಿದ್ರೆ ಜನಸಾಮಾನ್ಯರಿಗೆ ಆಗೋ ಗೊಂದಲ ಸಹಜವಾಗಿ ನೀವೇ ದಾಳಿ ಮಾಡ್ಕೊಟ್ಟಂಗಲ್ವಾ? ಫಸ್ಟ್ ಟ್ವೀಟ್ ಮಾಡಿದ್ರಿ ನಾವು ಕಡಿಮೆ ಮಾಡ್ತೀವಿ ಅಂತ, ಇವತ್ತು ಪ್ರೊಟೆಸ್ಟ್ ಮಾಡಿದ್ರಿ ಖಾಲಿ ಟ್ರಂಕ್ ಹಿಡಿದು. ನೋಡಿ, ಅವರು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನು ಖಾಲಿ ಟ್ರಂಕ್ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರವನ್ನು ಅದಕ್ಕೆ ಅವರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಒಬ್ಬ ಎಂ ಪಿ ಆಗಿ ಅವ್ರ ರೈಟ್ಸ್ ಇದೆ, ಅದನ್ನು ಮಾಡಿದ್ದಾರೆ ಅಷ್ಟೇ. ಬೆಲೆ ಏರಿಕೆ ಮಾಡೋದು ಇಳಿಸೋ ಅಂಥದ್ದು ಈ ಕಮಿಟಿ ಫೇರ್ ಫಿಕ್ಸೇಷನ್ ಕಮಿಟಿಗೆ ಸೇರಿದ್ದು. ಮತ್ತು ಇಲ್ಲಿ ಎಮ್ ಡಿ ಯಾರಿದ್ದಾರೆ ರಾಜ್ಯ ಸರ್ಕಾರ ನೇಮಕ ಮಾಡಿರೋ ಎಮ್ ಡಿ ಅವ್ರಿಗೆ ಸೇರಿದ್ದಷ್ಟೇ. ಯಾಕೆ ಹಂಗಾರೆ ಮುಖ್ಯಮಂತ್ರಿಗಳು ದುಡ್ಡು ಬರಬೇಕು ಅಂತ ಇಲ್ಲಿ ಬಾಯ್ ಬಿಡ್ಕೊಂಡವ್ರಲ್ಲ? ಯಾಕೆ ಒಂದು GST ಮೀಟಿಂಗ್ ಹೋಗಿಲ್ಲ? ಒಂದು GST ಮೀಟಿಂಗ್ ಆಗಿಲ್ಲ, ಹೋಗಿಲ್ಲ. ಪ್ರೈಮ್ ಮಿನಿಸ್ಟರ್ ಕರೆದಂಥ ಒಂದು ಸಭೆಗೂ ಹೋಗಿಲ್ಲ ಇವರು. ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಅದಕ್ಕೆ ಉತ್ತರನೇ ಕೊಟ್ಟಿಲ್ಲ ಅವರು. ಆಯ್ತಪ್ಪ, ನಿಮ್ಗೆ ಕಡಿಮೆ ಆಗಿದೆ ಅಂತ ಹೇಳ್ತಿರಲ್ಲ, ಒಂದು ಶ್ವೇತಪತ್ರವನ್ನು ಬಿಡುಗಡೆ ಮಾಡಿ. GSTಯಲ್ಲಿ ರಾಜ್ಯ ಸರ್ಕಾರಕ್ಕೆ ಎಷ್ಟು ಹಣ ಬಂದಿದೆ ಬಿಡುಗಡೆ ಮಾಡಿ. ರೈಲ್ವೆ ಯೋಜನೆಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಎಷ್ಟು ಹಣ ಬಂದಿದೆ, ನ್ಯಾಷನಲ್ ಹೈವೇಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಎಷ್ಟು ಹಣ ಬಂದಿದೆ, ಕೃಷಿ ಇಲಾಖೆಗೆ ಎಷ್ಟು ಹಣ ಬಂದಿದೆ ಕೇಂದ್ರ ಸರ್ಕಾರದಿಂದ, ಪವರ್ ಡಿಪಾರ್ಟ್ಮೆಂಟ್ಗೆ ಎಷ್ಟು ಹಣ ಬಂದಿದೆ, ರೂರಲ್ ಡೆವಲಪ್ಮೆಂಟ್ಗೆ ಎಷ್ಟು ಹಣ ಬಂದಿದೆ, ಅರ್ಬನ್ ಡೆವಲಪ್ಮೆಂಟ್ಗೆ ಎಷ್ಟು ಹಣ ಬಂದಿದೆ ಬಿಡುಗಡೆ ಮಾಡಿ. GST ಬಂದಿಲ್ಲ ಅಂತಿರಲ್ಲ, ಇದೆಲ್ಲ ಕೇಂದ್ರ ಸರ್ಕಾರ ತಾನೇ ದುಡ್ಡು. ರೈಲ್ವೆ ರಾಜ್ಯಕ್ಕೆ ಕೊಡ್ತಾ ಇರೋದು ಕೇಂದ್ರ ಸರ್ಕಾರದೇ ದುಡ್ಡು. ಇದುವರೆಗೂ ಕೇಳಿರೋ ಅಂಥ ಯೋಜನೆಗಳಿಗೆ ಜಮೀನು ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ಸ್ಯಾಂಕ್ಷನ್ ಮಾಡಿದೆ, ರೈಲ್ವೆ ಯೋಜನೆಗಳನ್ನು ಸ್ಯಾಂಕ್ಷನ್ ಮಾಡಿದೆ. ಇದುವರೆಗೂ ಲ್ಯಾಂಡ್ ಕೊಡೋಕ್ಕಾಗಿಲ್ಲ, ಯಾಕಂದರೆ ಹಣ ಇಲ್ಲ ಇವ್ರ ಹತ್ರ. ಪಾಪರ್ ಔಟ್ ಅವರೇ ಅಕ್ವೈರ್ ಮಾಡಬೇಕಲ್ಲ ಲ್ಯಾಂಡ್ನ. ಲ್ಯಾಂಡ್ ಅಕ್ವೈರ್ ಮಾಡಿ ಕೊಡಬೇಕು, ದುಡ್ಡಿಲ್ಲ ಇವ್ರ ಹತ್ರ. ಪಾಪರ್ ಔಟ್ ಇದ್ದಾರೆ. ಅದಕ್ಕೆ ರೈಲ್ವೆ ಲೈನಿಗೆ ಕೊಡ್ತಾ ಇಲ್ಲ ಇವರು. ಬಿಡುಗಡೆ ಮಾಡಲಿ ಶ್ವೇತಪತ್ರ. ಇದುವರೆಗೂ ಎಷ್ಟು ಹಣ ಕಳೆದ ಮೋದಿಯವರು 10 ವರ್ಷದಲ್ಲಿ ಕರ್ನಾಟಕಕ್ಕೆ ಎಲ್ಲ ಇಲಾಖೆಗೆ, ಯಾಕಂದರೆ ಎಲ್ಲ ರೆಕಾರ್ಡ್ ಇರ್ತದೆ, ಎಲ್ಲ ಇಲಾಖೆಗೆ ಕರ್ನಾಟಕದಲ್ಲಿ ಯಾವ್ಯಾವ ಇಲಾಖೆ ಇದೆ ಎಲ್ಲ ಇಲಾಖೆಗೆ ಕೇಂದ್ರ ಸರ್ಕಾರದಿಂದ ಎಷ್ಟು ಹಣ ಬಂದಿದೆ,
ಬಿಡುಗಡೆ ಮಾಡಲಿ. ಅದೇ ರೀತಿ ಹಿಂದೆ ಕಾಂಗ್ರೆಸ್ ಇತ್ತಲ್ಲ 10 ವರ್ಷ, ಮನಮೋಹನ್ ಸಿಂಗ್ ಪುಣ್ಯಾತ್ಮ ಅವಿದ್ದಾಗ 10 ವರ್ಷ ಎಷ್ಟು ಹಣ ಬಂದಿದೆ ಯಾವ ಇಲಾಖೆಗೆ ಜನಗಳ ಮುಂದೆ ಇಟ್ಟುಬಿಡೋಣ, ಮುಗ್ದೋಯ್ತು. ಜನ ತೀರ್ಮಾನ ಮಾಡಲಿ, ಹಣ ಬಂದಿದೆಯೋ ಇಲ್ಲೋ ಅನ್ನೋದು ತೀರ್ಮಾನ ಮಾಡಲಿ. ಅದಕ್ಕೆ ತಯಾರಿಲ್ಲ. ಇದು 10ನೇ ಬಾರಿ ನಾನು ಪ್ರಶ್ನೆ ಆಗ್ತಾ ಇದ್ದೀನಿ ಇದನ್ನು. ಇದುವರೆಗೂ ಅದಕ್ಕೆ ಉತ್ತರ ಇಲ್ಲ. ಯಾಕೆಂದರೆ ಬಿಡುಗಡೆ ಆದರೆ ಸಿಕ್ಕಾಕ್ಕೊಂತಾರೆ ಇವರು, 100% ಸಿಕ್ಕಾಕ್ಕೊಂತಾರೆ. ಮನಮೋಹನ್ ಸಿಂಗ್ ಏನು ಕೊಟ್ಟಿದ್ರು ಅದಕ್ಕಿಂತ 4 ಪಟ್ಟು 5 ಪಟ್ಟು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಮೋದಿಯವರು. ಇದಾದ್ಮೇಲೆ ಮೋದಿಯವರು ಟ್ರಂಪ್ ಮುಂದೆ ಶರಣಾಗತಿ ಆಗಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿ ಪೋಸ್ಟರ್ ಬರೋ ಶುರು ಮಾಡಿದ್ದಾರೆ. ನನ್ನ ಮೇಕ್ರಿ ಸರ್ಕಲ್ಲೆಲ್ಲ ದೊಡ್ಡ ದೊಡ್ಡ ಬ್ಯಾನರ್ಗಳು ಕೂಡ ಬಿಜೆಪಿ ಅವರು ಕಾಂಗ್ರೆಸ್ ಅವರು ಹಾಕಿದ್ದಾರೆ. ನಿಜವಾಗೂ ಮೋದಿ ಅವ್ರದ್ದು ಏನೋ ಫೈಲ್ ಇದೆ, ಹಂಗಾಗಿ ರಾತ್ರೋರಾತ್ರಿ ಇಬ್ರು ಟ್ರೇಡ್ ಡೀಲ್ ಮಾಡ್ಕೊಂಡ್ರು. ಏನೋ ಒಂದು ಹೊರಗೆ ಬರೋ ಭಯಾನಕ ವಿಷಯಗಳಿದೆ, ಅದು ತಡೆ ಹಿಡಿಯೋಕ್ಕೋಸ್ಕರ ಈ ಟ್ರೇಡ್ ಡೀಲ್ ಮಾಡ್ಕೊಂಡ್ರು. ಮೋಸ್ಟ್ಲಿ ರಾಹುಲ್ ಗಾಂಧಿದಿರಬೇಕು. ಯಾಕಂದರೆ ಅವರೇ ಜಾಸ್ತಿ ಕದ್ದು ಮುಚ್ಚಿ ವಿದೇಶಕ್ಕೆ ಹೋಗೋದು, ಅವ್ರದ್ದಿರಬೇಕು. ಮೋದಿಯವರು ದೇಶದ ಹಿತಾಸಕ್ತಿಗೆ ಒಳಿತಾಗಲಿ ಅಂತ ಮಾಡಿದ್ದಾರೆ. ಇವಾಗ ಆಕ್ರಮಿತ ಪಾಕ್ POK ಏನಿತ್ತು ಅದು ಇದುವರೆಗೂ ಅಮೇರಿಕಾದ ಭೂಪಟದಲ್ಲಿ ಅದು ಪಾಕಿಸ್ತಾನಕ್ಕೆ ತೋರಿಸ್ತಾ ಇದ್ದು, ಫಸ್ಟ್ ಟೈಮ್ ಭಾರತಕ್ಕೆ ತೋರಿಸ್ತಾ ಇದ್ದಾರೆ. ಇದು ಮೋದಿ ಸಾಧನೆ ಅಲ್ಲೇನು? ಅಂದರೆ ಕಾಂಗ್ರೆಸ್ ಅವ್ರಿಗೆ ಎಲ್ಲಿ ಮೋದಿ ಸ್ಟ್ರಾಂಗ್ ಆಗಿ ಹೋಗ್ತಾರೋ ಅನ್ನೋ ಭಯ. ಈ ವಿಶ್ವಮಟ್ಟದಲ್ಲಿ ಮೋದಿ ಸ್ಟ್ರಾಂಗ್ ಲೀಡರ್. ಅಮೇರಿಕಾ ಜೊತೆ ಒಪ್ಪಂದ ಆಗಿರೋದ್ರಿಂದ ಇನ್ನಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಆ ಭಯದಿಂದ ಇನ್ನು ನೆಕ್ಸ್ಟ್ ಆದರೂ ನಾವು ಒಂದು 5 ವರ್ಷ ನೋಡೋಣ ಅಧಿಕಾರಕ್ಕೆ ಬರ್ತೀನಿ ಅಂದರು, ಅದಕ್ಕೂ ಎಳ್ಳು ನೀರು ಬಿಟ್ಟೋಯ್ತು ಈಗ. ಅದಕ್ಕೋಸ್ಕರ ಭಯ ಬೀಳ್ತಾ ಇದ್ದಾರೆ ಅಷ್ಟೇ. ಮತ್ತು ನಾಚಿಗೇಡಿನ ಸಂಗತಿ ಪೋಸ್ಟರ್ ಅಂಟಿಸೋದು, ಇಲ್ಲೆಲ್ಲ ಅಂಟಿಸೋದು. ನಿಮ್ಮ ಧೈರ್ಯ ಇದ್ದರೆ ಅಲ್ಲೋಗಿ ಡೆಲ್ಲಿಯಲ್ಲಿ ಹೋಗಿ ಮಾಡಿ, ನಿಮ್ಮ MP ಗಳಿದಾರಲ್ಲ ಮಾಡಿ, ಅಲ್ಲಿ ಧೈರ್ಯ ಇದ್ದರೆ ನಿಮ್ಗೆ ಇಲ್ಲೆಲ್ಲ ಬಂದು ಅಂಟಿಸೋದು. ಅದೇನು ಹೇಳ್ತಾರಲ್ಲ, ಅಮರ ಕುತ್ತ ಅಮರ ಗಲ್ಲಿ ಮೇ ಶೇರ ಅನ್ನಂಗೆ, ಹಂಗೆ ಇಲ್ಲೆಲ್ಲ ಅಂಟಿಸೋದು. ಹೋಗಿ ಅಲ್ಲಿ ಅಂಟಿಸ್ರಿ. ಇಲ್ಲಿ ಅಂಟಿಸೋದ್ರಿಂದ ಯಾರು ನೋಡ್ತಾರೆ ಅದನ್ನು? ಓಕೆ, ಗೃಹಲಕ್ಷ್ಮಿದು ಪರಿಷ್ಕರಣೆ ಮಾಡೋದು ತಿಳಿದಿದೆ. ಎಲ್ಲರೂ ಇನ್ಮೇಲೆ ದುಡ್ಡು ಬರ್ಬೇಕಂದ್ರೆ ಜೀವಿತಾವಧಿ ಪ್ರಮಾಣ ಪತ್ರ ತೋರಿಸ್ಬೇಕಂತೆ. ನಾವು ಬದುಕಿದೀವಿ ಮನೆಯಲ್ಲಿ, ನಾವು ಬದುಕಿದೀವಿ ಅಂತ ಮಹಿಳೆಯರೆಲ್ಲರೂ ಒಂದು ಪ್ರಮಾಣ ಪತ್ರ ಇಟ್ಕೋಬೇಕು. ಆ ಥರ ಪರಿಷ್ಕರಣೆ ಮಾಡೋದು. ನೋಡಿ, ಈ ಸರ್ಕಾರ ಬರ್ತಾ ಬರ್ತಾ ಈಗಾಗಲೇ 2 ವರ್ಷದಲ್ಲಿ 2 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಆಗಿದೆ. ಈಗ ಮತ್ತೆ ಬಡ್ಜೆಟ್ ಮಾಡೋವಾಗ ಅದೊಂದು 3 ಲಕ್ಷ ದಾಟ್ತೈತೆ. ಅವ್ರ ಹತ್ರ ಹಣ ಇಲ್ಲ. ಇನ್ನೇನಿದ್ರು 5 ಗ್ಯಾರಂಟಿಗಳಲ್ಲಿದೆ. ಈಗಾಗಲೇ ಎಲ್ಲ ಕಡೆ ರೇಷನ್ ಕಾರ್ಡ್, ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ 2000-3000 ರೇಷನ್ ಕಾರ್ಡನ್ನು ಕಟ್ ಮಾಡಿಬಿಟ್ಟಿದ್ದಾರೆ. ಈಗಾಗಲೇ ಬೆಂಗಳೂರಲ್ಲೇ ಕಟ್ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಎಲ್ಲ ರೇಷನ್ ಕಾರ್ಡ್ ಕಟ್ಟಾದರೆ ಈ ಎಲ್ಲ ಸ್ಕೀಮ್ಗಳು ಕಟ್ಟೆ, 5 ಗ್ಯಾರಂಟಿನೂ ಕಟ್ಟು. ಯಾರೋ ಕೆಲವ್ರನ್ನ ಏನು ಮಾಡಿದ್ದಾರೆ, ಫುಟ್ಪಾತ್ ವ್ಯಾಪಾರಿಗಳು ಆ GST ನಾರ್ಮಲಿ ಬಂದೇ ಬರ್ತದೆ GST, ಅವ್ರನ್ನೆಲ್ಲ ಆ ಕ್ಯಾಟಗರಿ ಸೇರಿಬಿಟ್ಟಿದ್ದಾರೆ. GST ಕಟ್ಟಿದ್ದೀರಾ, ನಿಮಗೆ ಬೆನಿಫಿಟ್ ಇಲ್ಲ ಅಂತೇಳಿ. ಅಂದರೆ ಇದು ಕಾಂಗ್ರೆಸ್ ಸರ್ಕಾರ ಈ ಥರ ತೊಗಲಕ್ ದರ್ಬಾರ್ ಮಾಡ್ತಾ ಇರೋದು ನೋಡಿದ್ಮೇಲೆ ಇದು ಪಾಪರಾಗಿರೆ ಅನ್ನೋದಕ್ಕೆ ಸ್ಪಷ್ಟವಾದಂಥ ನಿದರ್ಶನ. ರಾಜ್ಯದ ಜನಗಳಿಗೇನು ಪ್ರಾರಂಭದಲ್ಲಿ 5 ಗ್ಯಾರಂಟಿ ಕೊಟ್ರಲ್ಲ, ಈಗಾಗಲೇ ಅದನ್ನು 20% ಕಟ್ ಮಾಡಿಬಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಟ್ ಕಾಂಗ್ರೆಸ್ ಸರ್ಕಾರ ಬಡವರ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದೆ. ಓಕೆ.